ನಾಳೆ ದರ್ಶನ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ. ನಾಳೆ ಕೋರ್ಟ್ಗೆ ದರ್ಶನ್ ಹಾಜರುಪಡಿಸುತ್ತಾರೆ ಪೊಲೀಸರು. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಚೆಕಪ್. ವಿಕ್ಟೋರಿಯಾ ಆಸ್ಪತ್ರೆಗೆ ದರ್ಶನ್ ಕರೆತಂದ ಪೊಲೀಸರು. ಇವತ್ತೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಮೆಡಿಕಲ್ ಟೆಸ್ಟ್. 9 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ ಜೊತೆಗೆ ಉಳಿದ ಗ್ಯಾಂಗ್ ಸದಸ್ಯರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಮೆಡಿಕಲ್ ಟೆಸ್ಟ್. ನಾಳೆಗೆ ದರ್ಶನ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ. ನಾಳೆ ಕೋರ್ಟ್ಗೆ ದರ್ಶನ್ ಹಾಜರುಪಡಿಸುತ್ತಾರೆ ಪೊಲೀಸರು. ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಮುಂಚೆ ಮೆಡಿಕಲ್ ಚೆಕಪ್. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದರ್ಶನ್ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. 9 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಗ್ಯಾಂಗ್ ಇದೆ. ಸಾಕ್ಷಿಗಳ ಕಲೆ ಹಾಕಿದ್ದಾರೆ. ಸ್ಥಳ ಮಹಜರಿಗೆ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸಿಕ್ಕ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಸಿಸಿಟಿವಿ ಫುಟೇಜ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ನ ಜೊತೆಗೆ ಫಾರೆನ್ಸಿಕ್ ಎವಿಡೆನ್ಸ್ಗಳನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಮೊದಲಿಗೆ 6 ದಿನಗಳ ಕಸ್ಟಡಿಯನ್ನ ನೀಡಲಾಗಿತ್ತು. ಅದಾದ ಮೇಲೆ 5 ದಿನಗಳ ಕಸ್ಟಡಿಗೆ ನ್ಯಾಯಾಲಯ ನೀಡಿತ್ತು. ಈಗ ನಾಳೆಗೆ ಕಸ್ಟಡಿಯ ಅವಧಿ ಪೂರ್ಣ ಆಗತ್ತೆ. ಈ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ದರ್ಶನ್ನ ಕರ್ಕೊಂಡು ಬಂದಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಇದು ರೊಟೀನ್ ಟೆಸ್ಟಾ ಅಥವಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಟೆಸ್ಟ್ಗಳು ಮಾಡಿಸೋದಿದೆಯಾ? ಖಂಡಿತ ಭಾವನಾ, ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿರ್ತಕ್ಕಂಥದ್ದು. ನಾಳೆ ಏನಂದರೆ ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಬಂದಿರ್ತಕ್ಕಂಥದ್ದು. ಇನ್ಸ್ಪೆಕ್ಟರ್ ಗಿರೀಶ್ ನೇತೃತ್ವದ ತಂಡ, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದ ತಂಡ ಏನಿದೆ, ಅವರು 2 ಇನ್ಸ್ಪೆಕ್ಟರ್ಗಳು ಸಪ್ರೇಟ್ ಆಗಿ ಆರೋಪಿಗಳನ್ನು ಕರ್ಕೊಂಬರ್ತಾ ಇರ್ತಕ್ಕಂಥದ್ದು. ಪವಿತ್ರ ಗೌಡ ಅವರನ್ನ ಒಂದು ಟೀಮ್ ಕರ್ಕೊಂಬಂದಿದ್ರೆ, ಗಿರೀಶ್ ನಾಯಕ್ ಒಂದು ಟೀಮು, ದರ್ಶನ್ ಅಂದು ಇತರ ಆರೋಪಿಗಳನ್ನು ಕರ್ಕೊಂಬಂದಿರ್ತಕ್ಕಂಥದ್ದು. ನಾವು ದೃಶ್ಯ ಅಲ್ಲೇ ಇರ್ತಕ್ಕಂಥದ್ದು ವಿಕ್ಟೋರಿಯಾ ಆಸ್ಪತ್ರೆಯ ತುರ್ತು ಮತ್ತು ಚಿಕಿತ್ಸಾ ಘಟಕ ಏನಿದೆ, ಇಲ್ಲಿ ಅವ್ರಿಗೆ ಟೆಸ್ಟ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಕೈಗೊಂಡಲಾಗಿದೆ. ಸಾಕಷ್ಟು ಪೊಲೀಸ್ ಬಂದೋಬಸ್ತಲ್ಲೇ ಸಹ ದರ್ಶನನ್ನು ಕರ್ತರಲಾಯಿತು. ಇಲ್ಲಿ ಎಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ಲಾಗ್ತಾ ಇರ್ತಕ್ಕಂಥದ್ದು. BP, ಶುಗರು ಮತ್ತು ಆತನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಏನು ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ತಜ್ಞ ವೈದ್ಯರಿಂದ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ನಾಳೆ JCಗೆ ಬಿಡಬೇಕಾಗುತ್ತೆ. ಹೀಗಾಗಿ ಒಂದು ಸರ್ಟಿಫಿಕೇಟ್, ತಜ್ಞ ವೈದ್ಯರೇನಿರ್ತಾರೆ, ಸರ್ಕಾರಿ ವೈದ್ಯರು, ಅವರಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆಯಬೇಕಾಗುತ್ತೆ. ಮತ್ತು ಅವರಿಂದ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಆರೋಪಿಗೆ ಮಾಡಿಸಲಾಗುತ್ತೆ. ಜೈಲಿಗೆ ಬಿಟ್ಟ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಇರಬಾರ್ದು ಅನ್ನೋ ಕಾರಣಕ್ಕೆ ಮೆಡಿಕಲ್ ಸರ್ಟಿಫಿಕೇಟನ್ನು ಮಾಡಿಸಿ ಇವತ್ತೇ ಸಹ ಇಟ್ಕೊತಾರೆ. ನಾಳೆ ಏನಾದರೂ ಎಮರ್ಜೆನ್ಸಿ ತೊಂದರೆಗಳು ಕಂಡು ಬಂದರೆ ಅಂತ ಕಾರಣಕ್ಕೆ ಇವತ್ತೇ ಸಹ ಸಂಪೂರ್ಣವಾಗಿ ಬಾಡಿಯನ್ನು ಚೆಕಪ್ ಮಾಡಿಸಿ ಒಂದು ವರದಿಯನ್ನು ರೆಡಿ ಮಾಡಿಸಿ ಒಂದು ಸರ್ಟಿಫಿಕೇಟನ್ನು ಇಟ್ಕೊತಾರೆ. ನೀವು ಈ ಕಡೆ ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಜನ ಜಮಾಯಿಸಿರ್ತಕ್ಕಂಥದ್ದು. ಏನು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಏನಿದ್ದಾರೆ, ದರ್ಶನ್ ನೋಡೋದಕ್ಕೂ ಸಹ ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ಕೆಲ ರೋಗಿಗಳು ದರ್ಶನ್ ಬಂದಿರೋದ್ರಿಂದ ಅವರ ರೋಗಿಗಳೇನಿದ್ದಾರೆ, ಒಳಗಡೆ ಇರ್ತಕ್ಕಂಥ ಪೇಷಂಟ್ನ ನೋಡೋದಕ್ಕೆ ಸಂಬಂಧಿಕರು ಸಹ ಬಂದಿದ್ರು. ಹೀಗಾಗಿ ಅವರನ್ನು ಸಹ ಈಗ ಯಾರನ್ನೂ ಸಹ ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿ ಎಲ್ಲರೂ ಸಹ ದರ್ಶನ್ ನೋಡೋದಕ್ಕೆ ನಿಂತಿದ್ದಾರೆ. ಕೆಲವರು ಒಳಗಡೆ ಈಗಾಗಲೇ ಟೋಕನನ್ನು ತೆಗೆದುಕೊಂಡು ಒಳಗಡೆ ಹೋಗೋದಕ್ಕೆ ಬಂದಿದ್ರು. ಅವ್ರು ಯಾರನ್ನು ಸಹ ಪೊಲೀಸರು ಈಗ ಒಳಗಡೆ ಬಿಡ್ತಾ ಇಲ್ಲ. ಹೀಗಾಗಿ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತ್ನಲ್ಲಿ ದರ್ಶನನ್ನು ಕರೆತಂದು ಈ ವಿಕ್ಟೋರಿಯಾ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕ ಏನಿದೆ, ಅಲ್ಲಿ ಈಗ ಮೆಡಿಕಲ್ ಮಾಡಿಸ್ತಾ ಇರ್ತಕ್ಕಂಥದ್ದು. ವೈದ್ಯಕೀಯ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ನಟ ದರ್ಶನ್, ಪವಿತ್ರ ಗೌಡ, ಇತರ ಆರೋಪಿಗಳಾದಂತಹ ಪವನ್, ಪ್ರದೋಷು, ವಿನಯ್ ಮತ್ತು ಲಕ್ಷ್ಮಣ್ ಸೇರಿದಂತೆ ಆರೋಪಿಗಳೇನು 17 ಮಂದಿ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಎಲ್ಲರ ಮೆಡಿಕಲ್ ಟೆಸ್ಟನ್ನು ಸಂಪೂರ್ಣವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ECG ಆಗಿರ್ಬೋದು, BP, ಶುಗರು ಮತ್ತು ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿಸಿ ಒಂದು ಸರ್ಟಿಫಿಕೇಟನ್ನು ತಜ್ಞ ಸರ್ಕಾರಿ ವೈದ್ಯರೇನಿರ್ತಾರೆ, ಸರ್ಕಾರಿ ವೈದ್ಯರಿಂದ ಎಲ್ಲ ಆರೋಪಿಗಳ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಪೊಲೀಸರು ಇಟ್ಕೊತಾರೆ. ಅದನ್ನು
ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಾಳೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನು ನಮಗೆ ಈಗಾಗಲೇ ತನಿಖೆಗೆ ಸಹಕಾರ ನೀಡಿದ್ದಾರೆ ಮತ್ತು ತನಿಖಾ ಹಂತದಲ್ಲಿ ಏನಿದೆ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ಎಲ್ಲ ಹೇಳಿಕೆಯನ್ನು ದಾಖಲಿಸ್ತೀವಿ, ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು 30 ಲಕ್ಷಕ್ಕೆ ಸಂಬಂಧಿಸಿದಂಥ ಹೇಳಿಕೆ ದಾಖಲಿಸಿದ್ದಾರೆ. ಮತ್ತು ದರ್ಶನನ್ನು ಸಹ ಸಾಕಷ್ಟು ಶೆಡ್ಗೆ ಕರೆದೊಯ್ದು ಮಾಜರ್ ನಡೆಸಿದ್ದಾರೆ. ಮತ್ತು ಘಟನೆ ನಡೆದ ಸಂದರ್ಭದಲ್ಲಿ ಶೆಡ್ನಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆಯೂ ಸಹ ಎಲ್ಲ ಆರೋಪಿಗಳನ್ನು ಈಗಾಗಲೇ ಮಾಜರ್ ನಡೆಸಿರ್ತಕ್ಕಂಥದ್ದು. ಆ ಚಿತ್ರದುರ್ಗಕ್ಕೆ ಕರ್ಕೊಂಡೋಗಿದ್ರು ಮತ್ತು ಸುಮ್ನಹಳ್ಳಿಯಲ್ಲಿರ್ತಕ್ಕಂಥ ಬಾಡಿ ಸಿಕ್ಕ ಜಾಗಕ್ಕೆ ಕರ್ಕೊಂಡೋಗಿದ್ರು ಮತ್ತು ದರ್ಶನ್ ಮನೆಗೆ ಕರ್ಕೊಂಡೋಗಿದ್ರು. ಅಲ್ಲೂ ಸಹ ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಪವನ್ನು, ಪ್ರದೋಷು ಮತ್ತು ಇತರ ಆರೋಪಿ ನಾಗರಾಜನ್ನು ಎಲ್ಲ ಸಹ ನಿನ್ನೆ ಕರ್ಕೊಂಡೋಗಿ ಮಾಜರ್ ನಡೆಸಿದ್ದಾರೆ. ಇನ್ನು ಮೈಸೂರಿನಲ್ಲೂ ಸಹ ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲೂ ಸಹ ನಿನ್ನೆ ಗಿರೀಶ್ ನಾಯಕ್ ನೇತೃತ್ವದ ತಂಡ ಮಾಜರ್ ನಡೆಸಿ CCTVಯನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಮಾಜರ್ ಪ್ರಕ್ರಿಯೆ, ಎಲ್ಲ ತನಿಖಾ ಹಂತದ ಪ್ರಕ್ರಿಯೆ ಆಗಿರ್ಬೋದು, ಎಲ್ಲ ವಿಚಾರಣೆ ಆಗಿರ್ಬೋದು ಬಹುತೇಕ ಅಂತ್ಯ ಆಗಿರ್ತಕ್ಕಂಥದ್ದು. ಸುಮಾರು 11ನೇ ತಾರೀಕಿಂದ ಸಹ ಸಾಕಷ್ಟು ವಿಚಾರಣೆ ನಡೆಸಿದ್ರು. ನಾಳೆ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 10 ದಿನ ಕಸ್ಟಡಿ ನಾಳೆ ಮುಗಿಯುತ್ತೆ. ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಬಹುತೇಕ ನಮ್ಮ ತನಿಖಾ ಪ್ರಕ್ರಿಯೆ ಮುಗ್ದಿರ್ತಕ್ಕಂಥದ್ದು. ಹೀಗಾಗಿ ಜೇಸಿಗೆ ಕೊಡ್ಬೋದು ಅಂತ ಹೇಳಿ ಪೊಲೀಸರು ಹೇಳೋ ಸಾಧ್ಯತೆ ಇದೆ. ಹೀಗಾಗಿ ಕೋರ್ಟು ನಾಳೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್, ಪವಿತ್ರ ಗೌಡ ಇತರ ಆರೋಪಿಗಳಿಗೆ ಜೇಸಿ ಅಂದರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸೋ ಸಾಧ್ಯತೆ ಇದೆ. ಭಾವನಾ, ಇದರ ಜೊತೆಗೆ ಈಗ ಸಾಕ್ಷಿಗಳ ಕಲೆ ಹಾಕೋದಾಗ್ಲಿ, ತನಿಖೆ ನಡೆಸೋದಾಗ್ಲಿ, ಮುಂದಿನ ಹಂತ ಏನು? ವಾಟ್ ನೆಕ್ಸ್ಟ್? ಈಗ ಖಂಡಿತ ಈಗ ಸಾಕ್ಷಿಗಳನ್ನು ಎಲ್ಲ ಕಲೆ ಹಾಕಿದ್ದಾರೆ. ಒಂದು ಮಾಹಿತಿ ಪ್ರಕಾರ 118 ಸಾಕ್ಷಿಗಳನ್ನು ಕಲೆ ಹಾಕಿರ್ತಕ್ಕಂಥದ್ದು. ರಿಮ್ಯಾಂಡ್ ಅಪ್ಲಿಕೇಶನ್ ಏನು ಕೋರ್ಟಿಗೆ ಕೊಟ್ಟಿದ್ರು, ಆರೋಪಿಗಳ ಸಂಪೂರ್ಣ ವಿವರ A to Z, ಅವ್ರೇನು ಕೆಲಸ ಮಾಡ್ತಿದ್ರು, ಈ ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆಯೂ ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮತ್ತು ದರ್ಶನ್ ನನ್ನ ಗ್ಯಾಂಗ್ ಏನಿದೆ, ಅವರ ಬೀಭತ್ಸ ಕೃತ್ಯ ಏನು ಎಸಗಿದ್ರು, ಕೊಲೆ ಮಾಡಿದ್ರು, ಅದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನಂದರೆ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಕರೆಕ್ಟ್ ಮಾಡಿದ್ದಾರೆ. ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು, ಇತರ ಅವ್ರು ಹೊಡೆದಿರ್ತಕ್ಕಂಥ ವೆಪನ್ಸ್ಗಳಾಗಿರ್ಬೋದು, ಮತ್ತು ಮಾಜರ್ ಮಾಡಿದ್ದಾರೆ, ಮತ್ತು ಕಾರ್ಗಳನ್ನು ಸೀಸ್ ಮಾಡಿದ್ದಾರೆ. ಮತ್ತು ಸ್ಕಾರ್ಪಿಯೋದಲ್ಲಿ ಶವ ಸಾಗಿಸಿದ್ರು, ಅದು ಇಟಿಯೋಸ್ ಕಾರು. ಮತ್ತು ಆರೋಪಿಗಳಿಂದ ಸಹ ಅವರ ಫಿಂಗರ್ ಪ್ರಿಂಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಇವ್ರ ಹಿಂದೆ ಏನಾದರೂ ಸಹ ಕೇಸ್ನಲ್ಲಿ ಇದ್ರ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಕಲೆ ಹಾಕಿದ್ದಾರೆ. ಮತ್ತು ಕಾರ್ತಿಕ್ ಏನಿದ್ದಾನೆ ತಲಗಟ್ಪುರ ಕೇಸ್ನಲ್ಲಿ, ಮಾರಣಾಂತಿಕ ಹಲ್ಲೆ ಕೇಸ್ನಲ್ಲಿದ್ದ. ಮತ್ತು ದರ್ಶನ್ ಮೇಲೆ ಈಗಾಗಲೇ ಒಂದು ರೌಡಿ ಶೀಟ್ ಓಪನ್ ಮಾಡೋದ್ರ ಬಗ್ಗೆ ಸಹ ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು. ಈಗಾಗಲೇ SPPಯನ್ನು ನೇಮಕ ಮಾಡಲಾಗಿದೆ, ಪ್ರಸನ್ನ ಕುಮಾರನ್ನು ನೇಮಕ ಮಾಡಿರ್ತಕ್ಕಂಥದ್ದು ಸಾಕಷ್ಟು ವಿವಾದಕ್ಕೀಡಾಗಿರ್ತಕ್ಕಂಥದ್ದು. CM ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ನಡುವೆ ತನಿಖಾ ಹಂತದಲ್ಲಿ ಇನ್ನು ಚಾರ್ಜ್ ಶೀಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಪೊಲೀಸರು ಮಾಡ್ಕೊತಾರೆ. ಅಲ್ಲಿ ಮುಖ್ಯವಾಗಿ ಏನಂದರೆ ಪಂಚನಾಮೆ ನಡೆಸೋ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು, ಎಲ್ಲ ಸರ್ಕಾರಿ ಸಾಕ್ಷಿಗಳನ್ನು ಕರ್ಕೊಂಡೋಗಿ ಎಲ್ಲ ಕಡೆನೂ ಪಂಚನಾಮೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ದಿನದಿಂದಲೂ ಸಹ ಏನು ಬಾಡಿ ಸಿಗುತ್ತೆ, ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಬಾಡಿ ಸಿಗುತ್ತೆ, ಅಲ್ಲೂ ಸಹ ಪಂಚನಾಮೆ ನಡೆಸೋದಕ್ಕೆ ಸರ್ಕಾರಿ ಸಾಕ್ಷಿ, ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ, ಸರ್ಕಾರಿ ನೌಕರರು ಏನಿರ್ತಾರೆ ಅವರನ್ನು ಕರೆದೊಯ್ದು ವಿಚಾರಣೆ ಅವ್ರ ಮುಂದೆನೇ ಸಹ ಫೋಟೋಗಳನ್ನು ತೆಗಿತಾರೆ ಮತ್ತು ಪಂಚನಾಮೆ ನಡೆಸ್ತಾರೆ, ಮಾಜರ್ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಈ ಆರೋಪಿಗಳೇನಾದರೂ ಕೋರ್ಟ್ನಲ್ಲಿ ಉಲ್ಟಾ ಹೊಡೆಯೋ ಸಾಧ್ಯತೆ ಇರುತ್ತೆ. ಸರ್ಕಾರಿ ನೌಕರರ ಮುಂದೆ ಅದು ಅಕ್ಸೆಪ್ಟೇಬಲ್ ಅಂತ ಹೇಳಲಾಗುತ್ತೆ ಕೋರ್ಟ್ನಲ್ಲಿ. ಹಾಗಾಗಿ ಸರ್ಕಾರಿ ಪಂಚನಾಮೆ ನಡೆಸೋದಕ್ಕೆ ಪಂಚರನ್ನು ಕರ್ಕೊಂಡು ಹೋಗಿರ್ತಾರೆ, ಸರ್ಕಾರಿ ನೌಕರರನ್ನು ಕರ್ಕೊಂಡೋಗಿ ಅಲ್ಲಿ ಪಂಚನಾಮೆ ನಡೆಸಿದ್ದಾರೆ. ಇದೇ ರೀತಿ ಶೆಡ್ನಲ್ಲಾಗಿರ್ಬೋದು, ಚಿತ್ರದುರ್ಗದಲ್ಲಾಗಿರ್ಬೋದು, ಮೈಸೂರಿನಲ್ಲಾಗಿರ್ಬೋದು, ಎಲ್ಲೂ ಸಹ ಪೊಲೀಸರು ಇಂಚಾಗಿ ಎಲ್ಲ ಮಾಹಿತಿಯನ್ನು ಅದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಇಂಥ ಗಾಡಿನೇ ತೆಗೆದುಕೊಂಡು ಹೋಗಿದ್ದೋ, ಇಂಥ ಪಂಚನಾಮೆ ನಡೆಸೋದಕ್ಕೆ ಇಂಥ ಸರ್ಕಾರಿ ನೌಕರನ್ನೇ ಕರೆದೊಯ್ದೋ ಅಂತ ಹೇಳಿ ಎಲ್ಲ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಎಲ್ಲೂ ಕೂಡ ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಹ 118 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಮತ್ತು ಆರೋಪಿಗಳಲ್ಲಿ 27 ಮಂದಿಯನ್ನು ಇದುವರೆಗೂ ಸಹ ವಿಚಾರಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 17 ಮಂದಿ ಆರೋಪಿಗಳನ್ನು ಮಾಡಲಾಗಿದೆ. ಇನ್ನು ಕೆಲವರನ್ನ ಅಪ್ರೂವರ್ ಆಗಿ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಘಟನೆ ನಡೆದ ಸಂದರ್ಭದಲ್ಲಿ ಇದ್ದಂಥ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಸಹ ಸುಮಾರು 7 ಮಂದಿಯನ್ನು ಅಪ್ರೂವರ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅವರೆಲ್ಲ ಸಹ ಸಾಕ್ಷಿಯಾಗಿ ಪರಿಗಣಿಸಿ ಅವ್ರನ್ನೆಲ್ಲ ಸಹ ಮಾಹಿತಿಯನ್ನು ಪಡೆದುಕೊಂಡು ಆ ಚಾರ್ಜ್ ಶೀಟ್ನಲ್ಲಿ ಅವರನ್ನು ಸಹ ಮೆನ್ಷನ್ ಮಾಡಿ ಅದ್ರ ಬಗ್ಗೆನೂ ಸಹ ತಿಳಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.